ಎಲ್ಲಿ ನೋಡಿದ್ರು ಜನ ಭಯ ಬೀಳೋದಕ್ಕೆ ಶುರುವಾಗಿದ್ದಾರೆ. ಏನೋ ಒಂದು ಬದಲಾವಣೆ ಆಗ್ತಾ ಇದೆ. ಕೆಲವಷ್ಟು ಮಿಲಿಟರಿಗಳಲ್ಲಿ ಈ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು ದೊಡ್ಡ ದೊಡ್ಡ ದೇಶಗಳಲ್ಲಿ ಈ ವಿಷಯ ತಿಳಿಸೋದಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂದ್ರೆ ತಿಳಿಸಿದ್ರೆ ಜನ ಭಯಭೀತಿಯಿಂದ ಆರ್ಥಿಕ ಪರಿಸ್ಥಿತಿ ವೇರಿಯೇಷನ್ ಆಗ್ಬೋದು, ಇವುಗಳನ್ನ ಎದುರಿಸ್ಕೊಳ್ಳೋದಕ್ಕೆ ತಡೆಯೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಅದಕ್ಕೋಸ್ಕರ ಇಂಥ ವಿಷಯಗಳನ್ನ ತಿಳಿಸೋದೇ ಬೇಡ ಅಂತ ಅವಾಯ್ಡ್ ಮಾಡ್ತಾ ಇದ್ದಾರೆ. ಇನ್ನ ಎಷ್ಟೋ ದೇಶಗಳಲ್ಲಿ ಮಿಲಿಟರಿ ಅವರು ಸೀಕ್ರೆಟ್ ಆಗಿ ವಿಡಿಯೋ ಮಾಡಿ, ನೋಡಿ ಈ ತರ ಎಲ್ಲ ನಾವು ಫೆಸಿಲಿಟಿಗಳನ್ನ ಮಾಡ್ಕೊಂಡಿದ್ವಿ, ಫ್ಯೂಚರ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಏನಾದ್ರೂ ಮಾಡ್ಕೋಬೇಕಲ್ಲ, ಅದಕ್ಕೆ ಮಾಡ್ಕೊಳ್ತಾ ಇದೀವಿ, ಏನ್ ಬೇಕಾದ್ರೂ ಆಗ್ಬೋದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಅಂತ ಜನಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದಾರೆ. ಬಿಫೋರ್ ಒಂದು 3 hours 4 hours 5 hours ಮುಂಚೆ ನಿಮ್ಗೆ ಗೊತ್ತಾಗ್ಬೋದು, ಇಲ್ಲ 1 day ಮುಂಚೆ ಗೊತ್ತಾಗ್ಬೋದು, ಇಲ್ಲ ಒಂದು ವೀಕ್ ಮುಂಚೆ ಗೊತ್ತಾಗ್ಬೋದು. ಅದಕ್ಕೋಸ್ಕರ ಎಷ್ಟೋ ಜನಕ್ಕೆ ಮೆಸೇಜ್ಗಳು ಬರೋದಕ್ಕೆ ಶುರುವಾಗಿದೆ. ಎಲೈಟ್ಸ್ಗಳು, ಪ್ರಪಂಚದಲ್ಲಿರುವಂತಹ ಶ್ರೀಮಂತರುಗಳು ಅಂಡರ್ ಗ್ರೌಂಡ್ ಬಂಕರ್ ಸಿಟಿಗಳನ್ನ ಯಾಕೆ ಮಾಡ್ಕೊಳ್ತಾ ಇದ್ದಾರೆ, ಎಂತ ದೊಡ್ಡ ಅನಾಹುತ ನಡೆದ್ರು ಒಂದು 6 ತಿಂಗಳು ಬದುಕುಳಿಯೋದಕ್ಕೆ ಬೇಕಾದಂತ ಫೆಸಿಲಿಟಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೇ ಊಟ, ಶೆಲ್ಟರ್, ಕರೆಂಟ್ ಏನೇನ್ ಬೇಕು ಎಲ್ಲಾ ಫೆಸಿಲಿಟಿ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಏನಾಗಬಹುದು ಮುಂದೆ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ. ಏನು ಆಗಲ್ಲ ಬಿಡಿ ಅಂದ್ರೆ ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ. ಬಟ್ ಆದ್ರೆ ಇಷ್ಟೊಂದು ಕಷ್ಟಪಟ್ಟು ಅಂಡರ್ ಗ್ರೌಂಡ್ ಸಿಟಿಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಕಾರಣಕ್ಕೆ ಮಾಡ್ತಾ ಇರ್ತಾರಲ್ವಾ. ಸುಮ್ನೆ ಇವ್ರಿಗೆ ಏನು ಹುಚ್ಚ, ತಮ್ಮ ಹತ್ರ ಇರೋ ದುಡ್ಡನ್ನ ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಅಂಡರ್ ಗ್ರೌಂಡ್ ಸಿಟಿ ಮಾಡ್ಕೊಂಡು ಅಲ್ಲಿ ಫೆಸಿಲಿಟಿಗಳನ್ನೆಲ್ಲ ಸೆಟಪ್ ಮಾಡಿ ಇಟ್ಕೊಳ್ಳೋದಕ್ಕೆ, ದುಡ್ದು ಖುಷಿಯಾಗಿ ನೆಮ್ಮದಿಯಾಗಿ ಎಂಜಾಯ್ ಮಾಡೋ ಟೈಮ್ ನಲ್ಲಿ ಜನ ಈ ರೀತಿ ಭಯದಿಂದ ಅರ್ಜೆಂಟ್ ಆಗಿ ಈ ರೀತಿ ಸಿಟಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಏನಿದೆ, ಏನಾಗ್ತಾ ಇದೆ ಪ್ರಪಂಚದಲ್ಲಿ, ಒಂದು ದೊಡ್ಡ ಕ್ವಶನ್ ಮಾರ್ಕ್ ಎಲ್ಲರಿಗೂ ಹುಟ್ಟಬೇಕಾದದ್ದೇ. ಇವ್ರು ಯಾಕೆ ಈ ಮಟ್ಟಕ್ಕೆ ಪ್ರಿಪೇರ್ ಆಗ್ತಾ ಇದಾರೆ, ನಾವ್ ಯಾಕೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ? ನಮಗ್ ಗೊತ್ತಿರ್ಬೋದು, ಅಯ್ಯೋ ಏನಾಗಲ್ಲ ಬಿಡು, ನಮ್ಮಲ್ಲಿ ಅಂತದ್ದು ಸ್ವಲ್ಪ ಅಸಡ್ಡೆ ಅನ್ಬೋದು, ಇಲ್ಲ ಕೇರ್ಲೆಸ್ ಅನ್ಬೋದು, ಏನ್ ಬೇಕಾದ್ರೂ ಅನ್ಕೊಳ್ಳಿ, ಕೆಲವ್ರಿಗೆ ಅದಿದೆ. ಅದರಿಂದ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೊನೇ ಮೂಮೆಂಟ್ ಅಲ್ಲಿ ಅಯ್ಯೋ ಆಗೋಯ್ತಲ್ಲ ದೇವರೇ ಕಾಪಾಡಪ್ಪ ಅಂದ್ರೆ ಎಲ್ಲಿಂದ ಬಂದು ಕಾಪಾಡ್ತಾನೆ. ಕೆಲವಷ್ಟು ತೋರ್ಸಿರ್ತಾನೆ, ನೋಡಪ್ಪ ಹಿಂಗೆಲ್ಲ ಅವ್ರು ಮಾಡ್ಕೊಳ್ತಾ ಇದಾರೆ, ನೀನು ಏನಾದ್ರು ಸಣ್ಣದಾಗಿ ಪ್ರಿಪೇರ್ ಆಗಿರು, ಮುಂದೆ ಆದ್ರೆ ಎದುರಿಸೋದಕ್ಕೆ ಸಿದ್ಧ ಆಗಿರು ಅಂತ ಹೇಳಿರ್ತಾನೆ. ನಮ್ ಜನ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರ್ತೀವಿ. ಕೊನೆಯ ಕ್ಷಣದಲ್ಲಿ ಇನ್ನೇನು ಕುತ್ತಿಗೆಗೆ ಬಂತು ಅಂದಾಗ ಅಯ್ಯೋ ದೇವ್ರೇ ಎಲ್ಲಿದೆಯಪ್ಪ, ಬಾಪ ಕಾಪಾಡಪ್ಪ ಅಂದ್ರೆ ಬಂದು ಕಾಪಾಡ್ತಾನ. ದಾರಿಗಳನ್ನ ತೋರ್ಸಿರ್ತಾನೆ, ಆ ದಾರಿಗಳನ್ನ ನಾವು ನೋಡ್ಕೊಂಡು ಸುಮ್ಮಿರ್ತೀವಿ ಅಂದ್ರೆ ಬೇಡ ನಾನು ಹೋಗಲ್ಲ, ಆ ದಾರಿನಲ್ಲ ನಿಲ್ಲೇ ಇರ್ತೀನಿ, ದೇವ್ರು ಬಂದು ನಾನು ಕಾಪಾಡ್ತಾನೆ ಅಂದ್ರೆ ಯಾವ ರೀತಿ ಬಂದು ಕಾಪಾಡ್ತಾನೆ. ಅದನ್ನೇ ಇವರು ಹೇಳ್ತಾ ಇರೋದು. ಆ ಬಂಕರ್ಗಳನ್ನ ತೋರಿಸ್ತಾರೆ ನೋಡಿ, 16 ವರ್ಷಗಳಿಂದ ಕೆಲಸ ಮಾಡಿ ಬಂಕರ್ಗಳನ್ನ ರೆಡಿ ಮಾಡ್ಕೊಳ್ತಾ ಇದಾರೆ. ಕರೆಂಟ್ ಫೆಸಿಲಿಟಿ, ಫುಡ್ ಫೆಸಿಲಿಟಿ, ಎಲ್ಲಾ ತರ ಫೆಸಿಲಿಟಿಗಳನ್ನ ಅಲ್ಲಿ ಸಿದ್ಧ ಮಾಡ್ಕೊಳ್ತಾ ಇದಾರೆ. This is an old mine. It's been in the family for over 100 years. And we just decided to turn it into a bunker for all of our families and friends. And that's what we've done. You see here is how we have everything stored. Everything we need. We have full storage. We have food. We have all plumbing ran, all electrical. And we fit them in here, man. We know a lot of people. So what plans have you made for you and your family for once this catastrophe may begin? Those who have already been forewarned of this have already prepared and have places to go, as you see this underground shelter. Maybe this explains why so many elites have built bunkers in the last years. What have they been briefed on that we do not know? So what's your plan? Do you have any plans on going underground, or are you just gonna sit this out on top? Leave your thoughts below. We got some concession stands. We have it pretty much set up, man. We're ready for it. So we've been predicting what's coming for a long time. So now here we are. Small city we have down under here. I'm going to keep the location private just because we don't want to get overrun by the people that weren't prepared. It should have been, but anyways, this is how it goes, man. You know, the strong will survive, and the smart ones. See ya. ಹೇಳ್ತಾ ಇರೋದು ಕೇಳಿದ್ರಲ್ಲ, ಸ್ಟ್ರಾಂಗು ಮತ್ತೆ ಸ್ಮಾರ್ಟ್ ಆಗಿರೋರು ಮಾತ್ರ ಸರ್ವೈವ್ ಆಗ್ತಾರೆ. ಸುಮಾರು ವರ್ಷಗಳಿಂದ ಇಂಥ ಪ್ಲಾನ್ಗಳು ನಡೀತಾ ಇದೆ. ಅಂದ್ರೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರ, ಕೆಲವಷ್ಟನ್ನ ಹೇಳಿ ಮಾಡ್ತಾರೆ. ಅಂದ್ರೆ ಕಾಲಜ್ಞಾನ ನಾವು ಓದಿ ಈ ತರ ನಡೆಯುತ್ತೆ ಅಂತ ಹೇಳ್ಕೊಂಡ್ ಬಂದಿದ್ದಾರೆ, ಕೇಳ್ಕೊಂಡ್ ಬಂದಿದ್ವಿ. ಕೆಲವೊಂದು ನಡೆದಿದೆ, ಆ ಟೈಮಲ್ಲಿ ನಡೆದಿಲ್ಲ ಅನ್ಕೋಬಹುದು. ಆದ್ರೆ ಇದನ್ನೆಲ್ಲ ತೋರಿಸಿ ಮಾಡ್ತಾ ಇದ್ದಾರೆ ಅಂದ್ರೆ ಪ್ಲಾನ್ ಮಾಡಿದ್ದಾರೆ. ಆಕ್ಟಿವೇಟ್ ಮಾಡ್ಬೇಕಷ್ಟೇ. ಅದು ಯಾವುದೋ ಒಂದು ಮೂಲಕ, ಯಾವುದೋ ಒಂದು ಶಕ್ತಿ ಮೂಲಕ ಆಕ್ಟಿವೇಟ್ ಆಗ್ಬೋದು, ಇಲ್ಲ ಜನನೇ ಆಕ್ಟಿವೇಟ್ ಮಾಡಿಸ್ಬೋದು. ಎಲೈಟ್ಸ್ಗಳು, ಇಲ್ಲ ಶ್ರೀಮಂತರು, ಇಲ್ಲ ಬೇರೆಯವರು ಯಾರೋ ಒಬ್ರು ಆಕ್ಟಿವೇಟ್ ಮಾಡಬಹುದು. ಜನರನ್ನ ಈ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ಬೋದು. ಅವ್ರು ಅದೇ ಹೇಳ್ತಾ ಇರೋದು, ನಾವು ಪ್ರಿಪೇರ್ ಆಗಿದ್ದೀವಿ, ನೀವು ಪ್ರಿಪೇರ್ ಆಗಿ. ಸುಮಾರು ಎಷ್ಟು ಕಿಲೋಮೀಟರ್ಗಳ ಗಟ್ಲೆ ಈ ರೀತಿ ಅಂಡರ್ ಗ್ರೌಂಡ್ ಬಂಕರ್ಸ್ಗಳನ್ನ ಮಾಡ್ತಾ ಇದ್ದಾರೆ.
ಅಮೆರಿಕಾದಲ್ಲಂತೂ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸೇ ಕೊಟ್ಟಿದ್ದಾರೆ ಬಿಡಿ, ಯಾಕೆಂದ್ರೆ ಅಮೆರಿಕಾದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಅಂತ ಗೊತ್ತಾಗೋಗಿದೆ. ಅಂಡರ್ ಗ್ರೌಂಡ್ ಬಂಕರು ಸೇಫ್ ಅಂತಲ್ಲ, ಅಲ್ಲಿ ಕೂಡ ಅನಾಹುತ ಸಂಭವಿಸಬಹುದು, ಆದ್ರೆ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾವು ಅಂಡರ್ ಗ್ರೌಂಡ್ಗೆ ಡಿಪೆಂಡ್ ಆಗ್ತಾ ಇದ್ದೀವಿ, ಅಂಡರ್ ಗ್ರೌಂಡ್ ಬಂಕರ್ಗಳನ್ನ ಸೇರ್ಕೊಳ್ತಾ ಇದ್ದೀವಿ. ಅಲ್ಲಿ ಫುಡ್ ಫೆಸಿಲಿಟಿ, ವಾಟರ್ ಫೆಸಿಲಿಟಿ, ಕೊನೆಗೆ ಬೆಳೆ ಬೆಳ್ಕೊಂಡು ತಿನ್ನೋದನ್ನು ಕೂಡ ಜನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಅಂದ್ರೆ ಏನೋ ಒಂದು ಆಗೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನೀವು ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಮಾಡ್ತಾರೆ, ಆಗುತ್ತೆ ಅನ್ನೋದಕ್ಕಿಂತ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ಮಾತ್ರ ಸತ್ಯ. ಜ್ಞಾನಿಗಳು ಬರ್ದಿದ್ದು ಇಲ್ಲ, ಇವ್ರು ಹೇಳ್ತಿರೋದು ಒಟ್ಟು ಏನೋ ಒಂದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ಲಾನ್ ಅನ್ನೋದಾಗಿದೆ. ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದಾರೆ. ಅದನ್ನು ಹೇಳಿದ್ರು ಪ್ರಿಪೇರ್ ಆಗೋರಾಗಿ, ಇಲ್ಲದೆ ಇದ್ದವರು ಆರಾಮಾಗಿ ಮೇಲ್ಗಡೆ ಕುತ್ಕೊಂಡು ನೆಮ್ಮದಿಯಾಗಿರ್ತೀವಿ, ಇರೋಷ್ಟು ದಿನ ನೋಡೋಣ ಬಂದಾಗ ಅನ್ನೋರು ಆರಾಮಾಗಿರಿ, ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ತಾರೆ. ಎಷ್ಟು ವಿಷಯಗಳು ಈ ತರ ನಡೀತಾ ಇದೆ. ತಿಳ್ಕೊಂಡು ಬದಲಾಗ್ಬೋದು. ನಮ್ಮಲ್ಲಿ ಆಗುತ್ತೆ, ಆಗಲ್ಲ ಏನು ಹೇಳೋದಕ್ಕಾಗಲ್ಲ, ಆಗಬಹುದು, ಆಗದೇನೂ ಇರ್ಬೋದು. ಬಟ್ ಜನಸಂಖ್ಯೆ ಮಾತ್ರ ಮಿತಿ ಮೀರಿ ಹೋಗಿದೆ ನಮ್ಮ ದೇಶದಲ್ಲಿ. ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಅಲ್ಲಿ ಏನೇನು ಎಕ್ಸಿಕ್ಯೂಷನ್ ಮಾಡ್ತಾ ಇದಾರೆ ಪ್ಲಾನ್ಗಳನ್ನ ನಮ್ಮ ದೇಶದಲ್ಲೂ ತಂದ್ರು ತರಬಹುದು. ಅದು ಬೇರೆ ಬೇರೆ ರೀತಿ ಇರ್ಬೋದು. ಯಾಕೆಂದ್ರೆ ಪ್ಯಾಂಡಮಿಕ್ ಆಗಬಹುದು. ಅವ್ರು ಹೇಳ್ತಾ ಇರೋದು ಪ್ಯಾಂಡಮಿಕ್, ಮೇನ್ ಆಗಿ ಅವರು ಭಯ ಪಡ್ತಾ ಇರೋದು ಪ್ಯಾಂಡಮಿಕ್ ಅಂದ್ರೆ ದೊಡ್ಡ ಭಯಾನಕ ಕಾಯಿಲೆ, ಎಬೋಲಾ ಆಗ್ಬೋದು, ಇಲ್ಲ ಝೋಂಬಿ ವೈರಸ್ ಆಗ್ಬೋದು, ಆಂಟಾ ವೈರಸ್ ಆಗ್ಬೋದು. ಇಂಥದ್ದು ಸ್ಪ್ರೆಡ್ ಆದಾಗ ಅದರಿಂದ ಬಚಾವ್ ಆಗ್ಬೇಕು ಅಂದ್ರೆ ಇದೊಂದೇ ಆಪ್ಷನ್ ಹುಡ್ಕೊಳ್ಳೋದು. ಝಾಂಬಿ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ ಅಂತ ಕೆಲವಷ್ಟು ಕಡೆ ಹೇಳ್ತಾ ಇದ್ದಾರೆ. ಇನ್ನು ಔಟ್ ಬ್ರೇಕ್ ಆಗಿಲ್ಲ, ಸಣ್ಣ ಪುಟ್ಟದಾಗಿ ಬಂದು ಜನರಲ್ಲಿ ಕಾಣಿಸ್ಕೊಂಡು ಹೋಗ್ತಾ ಇದೆ. ಅದು ರೂಪಾಂತರ ಆಗಿ ಕೊನೆಗೆ ಏನಾದ್ರು ಮೇಜರ್ ಆಗಿ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಅದರಿಂದ ಬಚಾವಾಗೋ ಚಾನ್ಸಸ್ ತುಂಬಾ ಕಡಿಮೆ. ಅಂತ ಟೈಮ್ನಲ್ಲಿ ಅದರಿಂದ ಬಚಾವಾಗಬೇಕು ಅಂದ್ರೆ ಅಂಡರ್ ಗ್ರೌಂಡ್ ಇಸ್ ದ ಸೇಫೆಸ್ಟ್ ಝೋನ್ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಮ್ಮಲ್ಲಿ ಆತರ ಝೋಂಬಿ ವೈರಸ್ ಕಾಣಿಸ್ಕೊಳ್ಳೋ ಚಾನ್ಸಸ್ ತುಂಬಾ ಕಡಿಮೆ, ಆದ್ರೂ ಅದಕ್ಕೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಪ್ರಿಪೇರ್ ಆಗೋರು ಆಗ್ಬೋದು, ಆಗದಿದ್ದವ್ರು ತಲೆ ಕೆಡಿಸ್ಕೊಳ್ಳಿ, ಆರಾಮಾಗಿರ್ಬೋದು. ಇನ್ನು ಬೇರೆ ಬೇರೆ ವಿಷಯಗಳು ಬರ್ತಾ ಇರುತ್ತೆ, ತಿಳ್ಕೊಳ್ಳೋದು ತಿಳಿಸೋದು ನಮ್ ಕೆಲಸ. ಇನ್ನ ಇದನ್ನ ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ. ಇಲ್ಲಿ ಭಯ ಪಡಿಸ್ತಾ ಇಲ್ಲ, ಪ್ರಿಪೇರ್ ಆಗಿರಿ, ಸಿದ್ಧತೆ ಮಾಡ್ಕೊಂಡಿರಿ. ಆಗಬಹುದು, ಆಗದೇನೂ ಇರ್ಬೋದು. ಭಯ ಪಡೋದಕ್ಕಿಂತ ಧೈರ್ಯವಾಗಿ ಎದುರಿಸೋದಕ್ಕೆ ಸಿದ್ಧ ಆಗಿ ಅಂತ ಅವರು ತಿಳಿಸ್ತಾ ಇರೋದು, ನಾವು ತಿಳಿಸ್ತಾ ಇರೋದು. ಎದುರಿಸೋದಕ್ಕೆ ಸಿದ್ಧ ಆಗಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.